ಬೆಂಗಳೂರಲ್ಲಿ 2-3 ಸಭೆ ಆಯಿತು. ಮೊದಲೇ ಸಭೆಯಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಕೇಳಿದ್ವಿ. ಯಾರು ತೀರೋಗ್ತಾರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡೋದು ಸಂಪ್ರದಾಯ. ಯಾವ ರೀತಿಯಲ್ಲಿ ನಾವು ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿ ಕೊಟ್ಟಿದ್ದೀವಿ ಅದೇ ಯಾಸ್ಟಿಗೆ ಇಲ್ಲೂ ಮಾಡಬೇಕಾಗ್ತದೆ. ನಮ್ಮೆಲ್ಲರ ಅಲ್ಪಸಂಖ್ಯಾತರ ಸಮ್ಮುಖದಲ್ಲಿ ಸಮರ್ಥಿಗೆ ಟಿಕೆಟ್ ಕೊಡಬೇಕಂತ ತೀರ್ಮಾನ. ಕೆಲವು ಶಕ್ತಿಗಳು ಬಿಜೆಪಿನ ಗೆಲ್ಸಕ್ಕೆ ಇಂತಹ ಷಡ್ಯಂತ್ರಗಳು ಮಾಡ್ತಾರೆ. ಸಾದಿಕ್ ಪೈಲ್ವಾನ್ ಯಾಕೆ ವಿಡ್ರಾ ಮಾಡಿದ್ದು? ನನ್ನಿಂದ ವೋಟ್ ಡಿವೈಡ್ ಆಗಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು, ನಾಳೆ ಇಷ್ಟ ಜನ ಸಾದಿಕ್ ಪೈಲ್ವಾನ್ ಬಿಜೆಪಿ MLA ಆಗಿಬಿಟ್ಟು ಕೇರಳ ಕ್ಷೇತ್ರದಲ್ಲಿ ಅದು ಮಾತ್ರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ವಿಡ್ರಾ ಮಾಡಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಭಾಷಣ ಮಾಡಿ ಇಲ್ಲಿ ಏನು ಸಾಮರಸ್ಯ ಇದೆ, ಸೌಹಾರ್ದತೆ ಇದೆ, ಅದನ್ನ ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಆ ಜಿಲ್ಲೆಗೆ ಸಂಬಂಧ ಇಲ್ಲದವರು ಬೇರೆ ಬೇರೆ ಜಿಲ್ಲೆಗಳಿಂದ ವಾಟ್ಸ್ಆಪ್ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಭಾಷಣ ಮಾಡಿಬಿಟ್ಟು ಕಳಿಸ್ತಾರೆ. ಕಾಂಗ್ರೆಸ್ನವ್ರನ್ನ ಸೋಲಿಸಿ ಅಂತ ತಿಳ್ಕೊಂಡಿದ್ರೆ ಅದು ದೊಡ್ಡ ಕನಸಲ್ಲಿ ಬೇಕಂತ ಹೇಳಿದ್ರೆ ಜನ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಳ್ತಾರೆ. ಜಮೀರ್ಗೆ ಮಿನಿಸ್ಟರ್ ಮಾಡಿದ್ದಾರೆ, ರಹೀಂ ಖಾನ್ಗೆ ಮಿನಿಸ್ಟರ್ ಮಾಡಿದ್ದಾರೆ, ಖಾದರ್ಗೆ ಸ್ಪೀಕರ್ ಮಾಡಿದ್ದಾರೆ, ನನಗೆ ಗವರ್ಮೆಂಟ್ ಚೀಫ್ ವಿಪ್ ಮಾಡಿದ್ದಾರೆ, ನಜೀರ್ಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿ ಸಾಕಷ್ಟು ಅಧಿಕಾರ ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಟಿಕೆಟ್ ಇವತ್ತು ಕೆಲವರು ಬಂಡಾಯ ಮಾಡಕ್ಕೆ ಕೆಲವರು ಹಾಕೊಂಡಿರಲ್ಲ. ಮೀಟಿಂಗ್ ಅಲ್ಲಿ ಬಾಕೌಟ್ ಮಾಡೋಕ್ಕಾಯ್ತು, ಸುಜಾವಾಗಿ ಹೇಳಬೇಕಾಯ್ತು ನಾ ಇಲ್ಲ ಕೆಲಸ ಮಾಡಲ್ಲ ಅಂತ. ಎಲ್ಲ ಒಪ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲ ನಾವು ಕೆಲಸ ಮಾಡಲ್ಲ ಬರಲ್ಲ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಇದು ಯಾರಾದ್ರೂ ಹೋಗಿ ತಿಳ್ಕೊಂಡ್ರೆ ನನ್ನ ನೋಡಿ ಓಟ್ ಹಾಕ್ತಾರೆ ದೊಡ್ಡ ಮೂರ್ಖರು ಅವರು. ಕಾಂಗ್ರೆಸ್ ಪಕ್ಷ ಕೋಮುವಾದ ಶಕ್ತಿಗಳನ್ನ ನಿಲ್ಲಿಸೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ನೆಗಡಿ ಆಗಿದೆ ಅಂತ ಮೂಗು ಕಟ್ ಮಾಡ್ಕೊಳಕ್ ಆಗಲ್ಲ. ಒಂದು ವೇಳೆ ಏನಾದ್ರೂ ಕೆಲವು ಬೇರೆ ಶಕ್ತಿಗಳು ಬಂದು ಸೋಲ್ಸಕ್ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಈ ಕ್ಷೇತ್ರದ ಜನ ಕೊಡ್ತಾರೆ. ನಮಸ್ತೆ ವೀಕ್ಷಕರೇ, ರಾಜ್ಯದ ಗಮನವನ್ನು ಸೆಳೆದಿರುವಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಲೀಂ ಅಹಮದ್ ಅವರು ಇಂಚಿನ ಪ್ರಚಾರವನ್ನು ಮಾಡ್ತಿದ್ದಾರೆ. ಪ್ರತಿ ಗಲ್ಲಿಗೆ ಹೋಗ್ತಿದ್ದಾರೆ, ಜನರನ್ನ ಮೀಟ್ ಮಾಡ್ತಿದ್ದಾರೆ. ಬನ್ನಿ ಏನೇನು ಹೇಳ್ತಿದ್ದಾರೆ ಅವ್ರ ಜೊತೆ ಕೇಳೋಣ. ಸರ್ ಹೇಳಿ, ಎಲ್ಲ ಕಡೆ ಹೋಗ್ತಾ ಇದ್ದೀರಿ, ಯಾವ ರೀತಿ ಜನರುಗಳಿಂದ ರಿಯಾಕ್ಷನ್ ಬರ್ತಾ ಇದೆ? ಭಾರಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ಒಲವಿದೆ. 5 ಗ್ಯಾರಂಟಿಗಳು ನಮಗೆ ಚುನಾವಣೆ ಶ್ರೀರಕ್ಷೆ ಆಗಲಿದೆ. 5 ಗ್ಯಾರಂಟಿಗಳು ಎಲ್ಲ ಸಮಾಜದವ್ರಿಗೆ ಸಿಕ್ಕಿದೆ. 6ನೇ ಗ್ಯಾರಂಟಿಯಾಗಿ ಸುಮಾರು 2,20,000 ಪಟ್ಟಗಳನ್ನು ಬಡವರಿಗೆ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ನೋಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸರ್ಕಾರ ಸಂಕಲ್ಪ. ವಿಶೇಷವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಇವತ್ತು ಜನ ಶಾಮನೂರನ್ನು ನೆನೆಸ್ಕೊಳ್ತಾರೆ. ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಇವತ್ತು ಒಂದು ಯುವಕನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಅದು ವಿಶೇಷವಾಗಿ ಶಾಮನೂರು ಶಿವಶಂಕರ್ ಅವರ ನಿಧನ ನಂತರ ಯಾವ ರೀತಿ ಬಾಗಲಕೋಟೆಯಲ್ಲಿ ಅವ್ರ ಪರಿವಾರದವ್ರಿಗೆ ಟಿಕೆಟ್ ಕೊಟ್ಟರು ಅದೇ ರೀತಿ ಅವರ ಪರಿವಾರದವ್ರಿಗೆ ಈ ಕ್ಷೇತ್ರದಲ್ಲಿ ದಾವಣಗೆರೆ ಕೊಟ್ಟಿದ್ದಾರೆ. ಸಮರ್ಥ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ. ಮುಸ್ಲಿಂ ನಾನು ಕೇಳ್ತಿದ್ದೆ, ಎಸ್ಪೆಷಲಿ ಮುಸ್ಲಿಂ ಸಮುದಾಯದ ಪಲ್ಸ್ ಯಾವ ರೀತಿಯಾಗಿದೆ ನೋಡಿ? ಬೆಂಗಳೂರಲ್ಲಿ 2-3 ಸಭೆ ಆಯಿತು. ಮೊದಲೇ ಸಭೆಯಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಕೇಳಿದ್ವಿ. ಅದು 2ನೇ ಸಭೆಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಕರೆಸಿ ಎಲ್ಲ ಮಾತಾಡಿದ್ರು. ಅಲ್ಲಿ ನಾನು ಅವಕಾಶ ಮಾಡಿಕೊಡಿ ಹೇಳಂತ ಮಾತನ್ನು ಹೇಳಿದ್ವಿ. ಅಂತಿಮವಾಗಿ 3ನೇ ಸಭೆಯಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು. ಎಲ್ಲ ಮಂತ್ರಿ ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ನನ್ನ ಇರ್ಬೋದು, ಆಮೇಲೆ ರಹೀಂ ಖಾನ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಕರೆದಿದ್ರು. ಅಲ್ಲಿ ನಮ್ಮ ಮಲ್ಲಿಕಾರ್ಜುನ ಕೂಡ ಕರೆದಿದ್ದು. ಅವರೆಲ್ಲ ಚರ್ಚೆ ಮಾಡಿ ಅಲ್ಲಿ ಜನರಲ್ ಸೆಕ್ರೆಟರಿ ಹೇಳೋದು ನೋಡಿ, ಸಂಪ್ರದಾಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ತೀರೋಗ್ತಾರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡೋದು ಸಂಪ್ರದಾಯ. ಇನ್ನು 2 ವರ್ಷ ಶಾಮನೂರದಿತ್ತು, 28 ವರ್ಷ, ಇನ್ನು 2 ವರ್ಷ ಇತ್ತು, ಟರ್ಮ್ ಇತ್ತು. ಯಾವ ರೀತಿಯಲ್ಲಿ ನಾವು ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿ ಕೊಟ್ಟಿದ್ದೀವಿ ಅದೇ ಯಾಸ್ಟಿಗೆ ಇಲ್ಲೂ ಮಾಡಬೇಕಾಗ್ತದೆ. ಇದು ಹೊಸದೇನಲ್ಲ, ಮುಂಚೆ ಕೂಡ ಅಷ್ಟೇ. ಯಾರಾದ್ರು ತೀರೋದ್ರೆ ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿ ಕೊಡೋಂಥ ಸಂಪ್ರದಾಯ. ಅದರಿಂದ ಈ 2 ವರ್ಷ ಅವ್ರಿಗೆ ಮಾಡ್ತೀವಿ. ಮುಂದಿನ ಜನರಲ್ ಎಲೆಕ್ಷನಲ್ಲಿ ಓಪನ್ ಆಗಿರುತ್ತೆ, ಯಾರು ಬೇಕಾದ್ರೂ ಪ್ರಯತ್ನ ಮಾಡ್ಬೋದು ಹೇಳೋಂಥ ಮಾತನ್ನು ಅಲ್ಲಿ ACC ಹೇಳಿ ನಮ್ಮೆಲ್ಲರ ಅಲ್ಪಸಂಖ್ಯಾತರ ಸಮ್ಮುಖದಲ್ಲಿ ಈ ತೀರ್ಮಾನ ಆಯಿತು. ಶಾಮನೂರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ, ಸಮರ್ಥಿಗೆ ಟಿಕೆಟ್ ಕೊಡಬೇಕಂತ ತೀರ್ಮಾನ ಆಯಿತು. ಕೆಲವು ಶಕ್ತಿಗಳು BJPನ ಗೆಲ್ಸೋಕ್ಕೆ ಇಂತಹ ಷಡ್ಯಂತ್ರಗಳು ಮಾಡ್ತಾರೆ. ಇವತ್ತು ನಮ್ಮ ಸಾದಿಕ್ ಪೈಲ್ವಾನ್ ಯಾಕೆ ವಿಡ್ರಾ ಮಾಡಿದ್ದು? ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ನನ್ನಿಂದ ವೋಟ್ ಡಿವೈಡ್ ಆಗಿ BJP ಅಧಿಕಾರಕ್ಕೆ ಬರಬಾರ್ದು, ನಾಳೆ ಇಷ್ಟ ಜನ ಸಾದಿಕ್ ಪೈಲ್ವಾನಿಂದ BJP MLA ಆಗಿಬಿಟ್ರು ಈ ಕೇರಳ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಅದು ಮಾತ್ರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ವಿಡ್ರಾ ಮಾಡೋದು, ಅಪಖ್ಯಾತಿ ಬರಬಾರ್ದು ಅಂತ ಆ ದೊಡ್ಡ ಮಾತಾಡಿದ್ರು. ಆದರೆ ಕೆಲವರು ಕಾಂಗ್ರೆಸ್ ಸೋಲಿಸ್ಬೇಕಂತ ಹೊರಟಿದ್ದಾರೆ. ಯಾವುದು ಅವರು ಏನಿಲ್ಲ, ಕಾಂಗ್ರೆಸ್ ಅಂದರೆ BJPನ ಗೆಲ್ಲಿಸ್ಬೇಕಂತ ದೊಡ್ಡ ಷಡ್ಯಂತ್ರ. ಕೆಲವು ದೊಡ್ಡ ಮುಖಂಡರು ಬಂದು ಅಲ್ಲ, ನಮ್ಮ ಸಮಯ ಇಲ್ಲ, ಕೆಲವು ಬೇರೆ ಜಿಲ್ಲೆಯವರು, ಈ ಜಿಲ್ಲೆಯವರು ಯಾರಿಲ್ಲ, ಅವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಭಾಷಣ ಮಾಡಿ ಇಲ್ಲಿ ಏನು ಸಾಮರಸ್ಯ ಇದೆ, ಸೌಹಾರ್ದತೆ ಇದೆ, ಅದನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಆ ಜಿಲ್ಲೆಗೆ ಸಂಬಂಧ ಇಲ್ಲದವರು ಬೇರೆ ಬೇರೆ ಜಿಲ್ಲೆಗಳಿಂದ ವಾಟ್ಸಪ್ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಭಾಷಣ ಮಾಡಿಬಿಟ್ಟು ಕಳಿಸ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ
ಶಾಂತಿ ಇದೆ, ನೆಮ್ಮದಿ ಇದೆ, ಅಭಿವೃದ್ಧಿ ಇದೆ. ಇದನ್ನು ಸಹಿಸೋಕ್ಕೆ ಕೆಲವು ಆಗ್ತಾ ಇಲ್ಲ. ಅದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಕೆಲವರು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಕೆಲವರು ಷಡ್ಯಂತ್ರಗಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲೇ ಮುಸಲ್ಮಾನರಿಗೆ ಗೊತ್ತಿರುತ್ತೆ. ಒಂದು ವೇಳೆ ಯಾರಾದರೂ ತಿಳ್ಕೊಂಡಿದ್ರೆ ನಾವು ಕಾಂಗ್ರೆಸ್ನವ್ರನ್ನ ಸೋಲಿಸಿ ಅಂತ ತಿಳ್ಕೊಂಡಿದ್ರೆ ಅದು ದೊಡ್ಡ ಕನಸಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ಜನ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಳ್ತಾರೆ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ಪಸಂಖ್ಯಾತಕ್ಕೆ ಸಾಕಷ್ಟು ಸಹಕಾರ ಇದೆ, ಅಭಿವೃದ್ಧಿ ಇದೆ, ಅವ್ರಿಗೆ ಸೆಕ್ಯೂರಿಟಿ ಇದೆ. 20-25 ಜನರಿಗೆ ಕ್ಯಾಬಿನೆಟ್ ಸ್ಟೇಟ್ ರ್ಯಾಂಕ್ ಮಿನಿಸ್ಟ್ರಿ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ. ಜಮೀರ್ಗೆ ಮಿನಿಸ್ಟರ್ ಮಾಡಿದ್ದಾರೆ, ರಹೀಮ್ ಖಾನ್ಗೆ ಮಿನಿಸ್ಟರ್ ಮಾಡಿದ್ದಾರೆ, ಖಾದರ್ಗೆ ಸ್ಪೀಕರ್ ಮಾಡಿದ್ದಾರೆ, ನನಗೆ ಗೌರ್ಮೆಂಟ್ ಚೀಫ್ ವಿಪ್ ಮಾಡಿದ್ದಾರೆ, ನಜೀರ್ಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿ ಸಾಕಷ್ಟು ಅಧಿಕಾರ ಅಲ್ಪಸಂಖ್ಯಾತಕ್ಕೆ ಕೊಟ್ಟಿದೆ. ಕೇವಲ ಒಂದೇ ಒಂದು ಕಾರಣಕ್ಕೆ, ಅದು ಕೂಡ ಅವರ ಹಕ್ಕು ಅಂತ ಇತ್ತು. ಯಾವ ರೀತಿ ಬಾಗಲಕೋಟೆಯಲ್ಲಿ ನಾವು ಹೇಳಿದ್ವಲ್ಲ, ಅವ್ರ ಸಮಾಜದಲ್ಲಿ ಕೇಳಲ್ವಾ ಇಲ್ಲಿ 2 ವರ್ಷಕ್ಕೆ ಅಲ್ಲಿ ಕೊಟ್ಟಿರುವಾಗ ನೀವು ಇಲ್ಲಿ ಯಾಕೆ ಕೊಡೋದಿಲ್ಲ ಅಂತ ಆ 2 ವರ್ಷಕ್ಕೆ ಮಾತ್ರ ಕೇಳಿದ್ದಾರೆ. ಅದೇ ರೀತಿ ಮುಖಂಡರ ಸಮ್ಮುಖದಲ್ಲಿ, ಅಲ್ಪಸಂಖ್ಯಾತರ ಮುಖಂಡರ ಸಮ್ಮುಖದಲ್ಲಿ ತೀರ್ಮಾನ ಆಗಿ, ಒಮ್ಮತ ತೀರ್ಮಾನ ಆಗಿ ಅದು ಆಗಿತ್ತು. ಅದನ್ನು ಬಿಟ್ಟು ನೆಕ್ಸ್ಟ್ ಡೇ ಅದು ಯಾರು ಹೇಳ್ಕೊಟ್ರೂ ಗೊತ್ತಿಲ್ಲ, ಬೇಕಂತಾನೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಈ ಮುಖಂಡರು ಕರೆದು ಕೇಳಲಿ. ಇವತ್ತು ಇದಾರಲ್ಲ ಇಲ್ಲಿ ಟಿಕೆಟ್ ಇವತ್ತು ಕೆಲವರು ಬಂಡಾಯ ಮಾಡೋಕ್ಕೆ ಕೆಲವರು ಹಾಕ್ಕೊಂಡಿರಲ್ಲ, ಅವ್ರು ನಮ್ಮನ್ನೆಲ್ಲ ಕರೆದು ಕೇಳಿಲಿ, ನೀವೆಲ್ಲ ನೀವು ಮಾಡಿದ್ರಿ ಅಂತ. ಒಂದು ವೇಳೆ ಆವಾಗಲೇ ಏನಾದ್ರು ಬೇಡ ಅಂತ ಹೇಳಿದ್ರೆ ಮೀಟಿಂಗಲ್ಲಿ ಬಾಕೌಟ್ ಮಾಡೋಕ್ಕಾಯಿತು. ಸುರ್ಜೇವಾಲ ಹೇಳ್ಬೇಕಾಯ್ತು, ನಾವು ಕೆಲಸ ಮಾಡಲ್ಲ ಅಂತ. ಎಲ್ಲ ಒಪ್ಕೊಂಡು ಹೋಗ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲ ನಾವು ಕೆಲಸ ಮಾಡಲ್ಲ, ಬರಲ್ಲ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಇದು ನಮ್ಗೆ ಯಾರು ಕರೆಯೋನಿಸಿಟಿ ಇಲ್ಲ. ನಾವು ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ, ವಿಚಾರಧಾರೆಗಳ ಮೇಲೆ ನಂಬಿಕೆ ಇರೋಂಥವ್ರು. ನಮಗೇನು ದಾವಣಗೆರೆ ಯಾರು ಮಲ್ಲಿಕಾರ್ಜುನ್ ನಮಗೆ ಫೋನ್ ಮಾಡಿ ಕರೆದ್ರ? ಯಾರು ಕರೆದಿಲ್ಲ. ಪಾರ್ಟಿಯಿಂದ ಡೈರೆಕ್ಷನ್ ಇತ್ತು. ಕಾರ್ಯಕರ್ತರಾಗಿ ನಾವು ಮನೆಗೆ ಹೋಗಿ ಓಟ್ ಕೇಳ್ತೀವಿ. ಇಲ್ಲಿ ಯಾರ ಮುಖ ನೋಡಿ ಓಟ್ ಹಾಕಲ್ಲ, ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ನೋಡಿ ಓಟ್ ಹಾಕ್ತಾರೆ. ಯಾರಾದ್ರೂ ವೈಯಕ್ತಿಕ ತಿಳ್ಕೊಂಡ್ರೆ ನನ್ನ ನೋಡಿ ಓಟ್ ಹಾಕ್ತಾನೆ ಹೇಳಿದ್ರೆ ದೊಡ್ಡ ಮೂರ್ಖರು ಅವರು. ಯಾವುದೋ ಕಾಂಗ್ರೆಸ್ ಪಕ್ಷ ಕೋಮುವಾದ ಶಕ್ತಿಗಳನ್ನು ನಿಲ್ಲಿಸೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ. ಇವತ್ತು ರಾಹುಲ್ ಗಾಂಧಿ ಹೋರಾಟ ಮಾಡ್ತಾರೆ BJP ವಿರುದ್ಧ, ನರೇಂದ್ರ ಮೋದಿಯವರ. ನೀವು ರಾಹುಲ್ ಗಾಂಧಿ ವಿರುದ್ಧ ಹೋಗ್ತೀರಾ? ನೀವು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ನೀವು ಹೋಗ್ತೀರಾ? ನೆಗಡಿ ಆಗಿದೆ ಅಂತ ಮೂಗು ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಯೋಚನೆ ಮಾಡ್ತಾರೆ. ಸ್ವಲ್ಪ ದಿವಸ ಹೋಗುತ್ತೆ, ಅವಾಗ ಅರ್ಥ ಆಗುತ್ತೆ. ಕೇವಲ ವಾಟ್ಸಪ್ಗಳಿಂದ ಇದರಿಂದ ಚುನಾವಣೆ ಆಗೋದಿಲ್ಲ. ಗ್ರೌಂಡ್ ರಿಯಾಲಿಟಿನೇ ಬೇರೆ. ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡ್ತಾರೆ, ಓಟ್ ಕೇಳ್ತಾರೆ. ಒಂದು ವೇಳೆ ಏನಾದರೂ ಕೆಲವು ಬೇರೆ ಶಕ್ತಿಗಳು ಬಂದು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ತಕ್ಕ ಉತ್ತರ ಈ ಕ್ಷೇತ್ರದ ಜನ ಕೊಡ್ತಾರೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.